ನಮಸ್ಕಾರ ಗೆಳೆಯರೆ. ಹಿಂದಿನ ಭಾಗದಲ್ಲಿ ವೆಂಕಟನಾಥರು ಸನ್ಯಾಸತ್ವ ಹೇಗೆ ಸ್ವೀಕರಿಸಿದರು ಎಂದು ತಿಳಿದಿರಿ. ಈ ಭಾಗದಲ್ಲಿ ಅವರ ಪವಾಡಗಳ ಬಗ್ಗೆ ತಿಳಿಯೋಣ. ಸನ್ಯಾಸ ಸ್ವೀಕರಿಸಿದ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಖ್ಯಾತಿ ಎಲ್ಲೆಡೆ ಹರಡತೊಡಗಿತು. ಆದರೆ ಅವರ ಜೀವನದಲ್ಲಿ ನಡೆದ ಒಂದು ಘಟನೆ ಇಂದಿಗೂ ಭಕ್ತರನ್ನು ಆಶ್ಚರ್ಯಗೊಳಿಸುತ್ತದೆ. ಒಮ್ಮೆ ಒಂದು ದೊಡ್ಡ ಸಮಾರಂಭ ನಡೆಯುತ್ತಿತ್ತು. ಅಲ್ಲಿ ಅನೇಕ ಜನರು ಸೇರಿದ್ದರು. ಮದುವೆಯ ಸಡಗರದ ಮಧ್ಯೆ ಒಂದು ಚಿಕ್ಕ ಬಾಲಕ ಆಟವಾಡುತ್ತಾ ನೀರು ತುಂಬಿದ್ದ ದೊಡ್ಡ ಪಾತ್ರೆಯೊಳಗೆ ಬಿದ್ದನು. ಸ್ವಲ್ಪ ಸಮಯದ ನಂತರ ಬಾಲಕನನ್ನು ಹೊರತೆಗೆದಾಗ ಅವನು ಪ್ರಾಣ ಕಳೆದುಕೊಂಡಿದ್ದನು. ಇದನ್ನು ಕಂಡು ಕುಟುಂಬದವರು ದುಃಖದಲ್ಲಿ ಮುಳುಗಿದರು. ಆ ಸಮಯದಲ್ಲಿ ಅಲ್ಲಿದ್ದ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಎಲ್ಲರೂ ಸಹಾಯಕ್ಕಾಗಿ ಬೇಡಿಕೊಂಡರು. ರಾಯರು ಶ್ರೀಹರಿಯನ್ನು ಪ್ರಾರ್ಥಿಸಿ ಮಂತ್ರಾಕ್ಷತೆಯನ್ನು ಬಾಲಕನ ಮೇಲೆ ಹಾಕಿದರು. ಭಕ್ತರ ನಂಬಿಕೆಯ ಪ್ರಕಾರ ಕೆಲವೇ ಕ್ಷಣಗಳಲ್ಲಿ ಬಾಲಕನು ಕಣ್ಣು ತೆರೆದು ಎದ್ದು ಕುಳಿತನು. ಅಲ್ಲಿದ್ದ ಜನರೆಲ್ಲ ಇದನ್ನು ನೋಡಿ ಆಶ್ಚರ್ಯಚಕಿತರಾದರು. ಈ ಘಟನೆ ರಾಯರ ಮಹಿಮೆಯನ್ನು ದೂರದೂರಿಗೂ ಹರಡಿಸಿತು. ಮುಂದಿನ ಭಾಗದಲ್ಲಿ ನವಾಬ್ ರಾಯರನ್ನು ಪರೀಕ್ಷಿಸಿದಾಗ ನಡೆದ ಅದ್ಭುತ ಪವಾಡದ ಬಗ್ಗೆ ತಿಳಿಯೋಣ. ಮುಂದಿನ ಭಾಗಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಜೈ ಶ್ರೀರಾಮ್.